ಹಾಯ್ ಫ್ರೆಂಡ್ಸ್, ಮಮತಾ ರೇಖಿ ಕೋಚ್ 1176ಗೆ ಸ್ವಾಗತ. ಇವತ್ತು ವೀಕ್ಲಿ ರೀಡಿಂಗ್ ಮಾಡೋಣ. ಪಿಕ್ಕೆ ಫೈಲ್ ಇಟ್ಟಿದ್ದೀನಿ. ಫೈಲ್ ನಂಬರ್ 1, ಫೈಲ್ ನಂಬರ್ 2. ಫೈಲ್ ನಂಬರ್ 1 ಪಿಂಕ್ ಕ್ರಿಸ್ಟಲ್ ನೋಡಿ, ಕಾಣಿಸ್ತಾ ಇದೆಯಾ? ಕ್ರಿಸ್ಟಲ್ಲು ಬ್ಲ್ಯಾಕ್ ಟರ್ಮಲಿಕ್ ಕ್ರಿಸ್ಟಲ್. ನಿಮಗೆ ಯಾವುದು ರೆಸನೇಟ್ ಆಗುತ್ತೋ ಅದನ್ನು ತಗೊಳ್ಳಿ. ಟಾರೋ ಕಾರ್ಡ್ಸ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಬೇರೆ ಬೇರೆ ವೀಡಿಯೋಸು ಬೇರೆ ಥರ ಟಾಪಿಕ್ಸ್ ಮೇಲೆ ತರ್ತೀನಿ, ನೋಡ್ತಾ ಇರಿ. ಇನ್ನು ನಿಮ್ಗೆ ಬೇರೆ ರೇಖಿ ಬಗ್ಗೆ, ಇನ್ನು ಟ್ಯಾರೋಸ್ ಬಗ್ಗೆ, ಟ್ಯಾರೋ ನೀವು ಕಲಿಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಏನಾದರೂ ಇದ್ರೇಗನ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ರೇಖಿ ಕಲಿಸ್ತೀವಿ, ರೀಸನಬಲ್ ಪ್ರೈಸಲ್ಲೇ ಕಲಿಸ್ಕೊಡ್ತೀವಿ. ನೀವು ಟ್ಯಾರೋ ಅರ್ನ್ ಮಾಡಬೇಕು, ಡೈಲಿ ಯಾವ ಥರ ಇರುತ್ತೆ ನೀವು ನೋಡ್ಕೋಬೇಕು ಅನ್ನೋದು ನಿಮ್ಗೆ ಇಚ್ಛೆ ಇದ್ರೆಗನ ಫೈಲ್ ನಂಬರ್ ಸೆಕೆಂಡ್ ಅಲ್ಲೇ ಇರಲಿ. ಫೈಲ್ ನಂಬರ್ 1 ಅಂತ ನೋಡೋಣ. ಈ ವೀಕ್ಲಿ ರೀಡಿಂಗ್ ಯಾವ ಥರ ಇರುತ್ತೆ, ಈ ವಾರದ ರೀಡಿಂಗ್. 3 ಕಾರ್ಡ್ ಒಂದು ಸತಿ ಬಂತು. Bottom of the deck, 10 of cups. Thank you angels, thank you angels cards. Thank you. Within next few weeks, reading. Please. Sorry. Okay. ಫಸ್ಟ್ನೇ ಕಾರ್ಡು ರೇಖಿ ಪ್ರಾಣ ಆಹ್ವಾನಿ. ಇದರ ಅರ್ಥ, ರೇಖಿ ಬಗ್ಗೆ ಹೇಳ್ತಾನೆ ಇರ್ತೀನಲ್ವ, ಅದೇ ಇದರ ಅರ್ಥ ಅಂತ ಹೇಳ್ಬೋದು. ಅನಿಸ್ತಾ ಇದೆ ರೆಸನೇಟ್ ಆಗುತ್ತೆ. ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ತಗೊಳ್ಳಿ, ಓಕೆನಾ. ಫಸ್ಟ್ ಫೈಲ್ ನಂಬರ್ 1, 2 of cups, ace of swords, page of swords, wands, 7 of cups, 10 of wands, 6 of cups. Okay. In the near future, the situation is improvement, big happy changes. Year from now, ಲಾಸ್ಟಲ್ಲಿ ನೋಡೋಣ. ಓಕೆ, ಈ ವೀಕು ನಿಮಗೆ ರೀಡಿಂಗು ಬಂದು ಯಾವ ಥರ ಇರುತ್ತೆ ಅಂದರೆ ಗಣ 2 of swords. ಕೆಲಸ ಮಾಡಬೇಕು ಅಂದ್ಕೊಳ್ತೀರಾ, ಆದರೆ ಬ್ಯಾಲೆನ್ಸಿಂಗ್ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ಯಾವ್ದು ಬ್ಯಾಲೆನ್ಸ್ ಮಾಡಬೇಕು, ಎಮೋಷ್ನಲಿ ಬ್ಯಾಲೆನ್ಸ್ ಮಾಡಬೇಕಾ, ಇಲ್ಲ ನನ್ನ ಕೆಲ್ಸದ ಬಗ್ಗೆ ನೋಡಬೇಕಾ, ಇಲ್ಲ ಬೇರೆಯವ್ರದ್ದು ನನ್ನ ಮಾತಾಡ್ತಾರೆ ಅವ್ರ ಬಗ್ಗೆ ಯೋಚನೆ ಮಾಡಬೇಕಂತ ನಿಮ್ಮ ಕೈಲಿ ಬ್ಯಾಲೆನ್ಸಿಂಗ್ ಮಾಡೋಕ್ಕಾಗ್ತಾಯಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಟಿ ನೋಡಿ. ಮೂಡ್ ಅಪ್ ಆ್ಯಂಡ್ ಡೌನ್ ಇರುತ್ತೆ. ಸ್ವಲ್ಪ ಹೀಲಿಂಗ್ ಈಸ್ ಇಂಪ್ರೂವೆಲ್. ಒಂದು 2 days ಆ ಥರ ಇರುತ್ತೆ ನಿಮಗೆ. ಕ್ರಿಯೇಟಿವಿಟಿ, ಯೋಚನೆ, ಬೇಡದಿರೋ ಯೋಚನೆ ತುಂಬ ಬೇಡ, ನನಗೆ ಅದು ಸಾಕಾಗಿದೆ ಅನ್ನೋದನ್ನೇ ತುಂಬ ಯೋಚನೆ ಮಾಡಿ 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 ನೀವೊಬ್ಬರೇ ಹೊರೆಯನ್ನು ಒತ್ತುತ್ತಾ ಇದ್ದೀರಾ. ಅವರವರ ಕೆಲಸ ಅವರವ್ರಿಗೆ ಬಿಡಬೇಕು, ಅವರವರ ಕರ್ಮ ಅವರವರೇ ನೋಡ್ಕೊಳ್ಳಬೇಕು. ಇಂಪಾರ್ಟೆಂಟು ನಾವು ಮಾಡಲೇಬೇಕು, ಇಂಪಾರ್ಟೆಂಟ್ ಇದ್ರೆಗನ ಅದಕ್ಕೆ ಅವಶ್ಯಕತೆ ಇದ್ದರೆ ಮಾತ್ರ ನಾವು ಹಾಕಬೇಕು. ಈ ಎಮೋಷ್ನಲಿ ಆಗಲಿ, ಬೇರೆಯವ್ರದ್ದು ಜವಾಬ್ದಾರಿ ಆಗಲಿ, ಇಲ್ಲ ನಿಮ್ಮದೇ ಆಗಲಿ ಟೈಮ್ಗಾಗುತ್ತೆ ಅನ್ನೋದಿಲ್ಲ. ಆ ಥರ ಜಾಸ್ತಿ ನಿಮಗೆ
ಈ ಟೈಮ್ಗೆ ಆಗುತ್ತೆ ಅನ್ನೋದು ಟೈಮ್ ಕಾಯ್ಕೊಂಡಿರಲ್ಲ. ಆಗಿಲ್ವೇ ತುಂಬ ಟೆನ್ಷನ್ನು, ಅದು ತುಂಬ ಹೊರೆ ಒತ್ತದಂಗೆ ಒಬ್ಬರೇ ಇಲ್ಲಿ ಇಷ್ಟೆಲ್ಲ ಇದೆ ಚಿಗುರು, ಇಷ್ಟೆಲ್ಲ ಇದೆ. ಬೇರೆಯವ್ರಿಗೆ ಬೇರೆ ಕೆಲಸ ಕೊಟ್ಟು ನಿಮ್ಮ ಕೆಲಸ ನೀವು ಮಾಡಿದಾಗ ನಿಮಗೆ ಈಸಿ ಆಗುತ್ತೆ. ಅಂದರೆ ನೀವು ಒಬ್ಬರೇ ಅವ್ರದ್ದು ಯಾರೋ ಒಬ್ಬರು ಫ್ರೆಂಡು ನಂಗೆ ಹೆಲ್ಪ್ ಮಾಡೋದ್ರೆ ನೀವೇ ಮಾಡ್ತೀರಾ. ನಿಮ್ಮದೇ ಅಷ್ಟು ಕೆಲಸ ಇಟ್ಕೊಂಡು ಅವ್ರಿಗೆ ಮಾಡಿಕೊಡಿದ್ರೆ ನೀವು ಮಾಡಿಕೊಡ್ತೀರ. ಎಲ್ಲದಕ್ಕೂ ಹ್ಞೂ 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 ಅಂತ ಇದ್ದೀರ. ನೋ ಅನ್ನೋದನ್ನು ನೀವು ಕಲಿಬೇಕು. ಅದು ಕಲಿತ್ರೇ ನಿಮ್ಮ ಲೈಫಲ್ಲಿ ಒಂದು ಯೂನಿವರ್ಸಲ್ಲಿ ನಿಮ್ಗೆ ಆಪರ್ಚುನಿಟಿ ಕೊಡ್ತಾ ಇದೆ. ನೀವು ನೋಡ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲೆಲ್ಲ ಇಷ್ಟುವರೆ ಹೊತ್ಕೊಂಡು ಎಲ್ಲರ ಎಮೋಷ್ನಲ್ಲು ಬ್ಲಾಕೇಜ್ ಎಲ್ಲ ನೀವೇ ತೊಗೊಂಡಿದ್ರೆ ಈಗ ಯೂನಿವರ್ಸಲ್ಲಿ ಕೊಟ್ಟರೆ ನೀವೆಲ್ಲ ನೋಡೋಕ್ಕಾಗ್ತಾಯಿದೆ. ನೀವು ಮುಗ್ಧತೆಯಿಂದ ನೀವು ನೋಡ್ತಾ ಇಲ್ಲ. ನೋಡಿ, ಎರಡೂ ಇದೆ. ಆದರೆ ನೀವು ನೋಡಿ. ಮತ್ತು ನಿಮಗೆ ವಿದೇಶ ಪ್ರಯಾಣ ಅನ್ನೋದು ಇದೆ. ಬೇರೆ ಕಡೆಯಿಂದ ಸಂದೇಶ ಬರ್ತಾಯಿದೆ, ಆಪರ್ಚುನಿಟಿ ಬರ್ತಾಯಿದೆ. ಬೇರೆ ಕಡೆ ಕೆಲಸ ಆಪರ್ಚುನಿಟಿ ಬರ್ತಾಯಿದೆ. ನೀವು ಯಾವುದನ್ನು ತೊಗೋಬೇಕು ಯಾವುದನ್ನು ತೊಗೋಬಾರ್ದು ಅಂತ ನಿಮಗೆ ಚೂಸಿಂಗ್. 7 ಆಫ್ ಕಪ್ಸ್ ಇಲ್ಲಿ ಎಲ್ಲ ಥರನೂ ಇದೆ. ಆದರೆ ನೀವು ಚೂಸ್ ಮಾಡಿ. ನೀವು ಚೂಸ್ ಮಾಡೋದಕ್ಕೆ ನಿಮಗೆ ಆಲೋಚನೆ ಆಗ್ತಾಯಿಲ್ಲ, ಗೊಂದಲ. ಫಸ್ಟಲ್ಲಿ ನಾನು ಹೇಳಿದೆ, ನಿಮಗೆ ಕಣ್ಣಿಗೆ ಬಟ್ಟೆ ಕಟ್ಟಿದಂಗೆ ಆಗಿದೆ. ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ಅಂತ ಗೊತ್ತಾಗ್ತಾಯಿಲ್ಲ. ಹೀಲಿಂಗ್ ಬೇಕು ಅಂತ ನಾನು ಹೇಳಿದೆ. ಆಪರ್ಚುನಿಟಿ ನಿಮ್ಮ ಮುಂದೆ ಇದ್ದರೂ ನೀವು ಕಾಣಿಸ್ತಿರೋ ಹಾಗೆ ನೀವು ಹೋಗ್ತಾ ಇದ್ದೀರ. ಓಕೆ ಥರ ಈ ವೀಕ್ ಸ್ವಲ್ಪ ಓಕೆ ಥರ ಇರುತ್ತೆ. ಆದರೆ ಲಾಸ್ಟ್ ಎಂಡಿಂಗ್ ಅಷ್ಟೊತ್ತಿಗೆ ನೀವು ಹೀಲಿಂಗ್ ಆಗಿ ಒಬ್ಬರು ನಿಮಗೆ ಗಿಫ್ಟಾಗಿ ಕೊಡಬಹುದು. ಇಲ್ಲ ಯಾರಾದರೂ ಆಪರ್ಚುನಿಟಿನ ನೀವು ಯೂಸ್ ಮಾಡ್ಕೋಬಹುದು. ಕುಟುಂಬದಲ್ಲಿನೂ ಖುಷಿಯಿಂದ ಇರ್ತೀರ ಅಂತಲೂ ಹೇಳ್ಬೋದು. ಸಾಧ್ಯತೆ ಇದೆ. ಇಷ್ಟೆಲ್ಲ ನೀವು ಕಷ್ಟಪಟ್ಟು ನೀವು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನನಗೆ ಯಾವುದು ಇಂಪಾರ್ಟೆಂಟ್ ಇಲ್ಲ ಅಂತ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ರೇಖಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಬಿಟ್ಟಿದ್ರೂ ಅದನ್ನು ಪ್ಲೀಸ್ ಮಾಡೋಕ್ಕೆ ಟ್ರೈ ಮಾಡಿ. ಸ್ವಲ್ಪ ಆದರೂ ಮಾಡೋಕ್ಕೆ ಟ್ರೈ ಮಾಡಿ. ಒಂದೇ ದಿನ ಎಲ್ಲ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದರೆ 2 days ಟೈಮ್ ತೊಗೊಂಡು ಮಾಡಿ. ಒಂದೇ ಸತಿ ಕೂತ್ಕೊಂಡು ಮಾಡೋಕ್ಕಾಗಲಿಲ್ಲ ಅಂದ್ರೆ ಬೆಳಗ್ಗೆ ಒಂದು ಸ್ವಲ್ಪ, ಮಧ್ಯಾಹ್ನ ಒಂದು ಸ್ವಲ್ಪ, ನೈಟ್ ಒಂದು ಸ್ವಲ್ಪ, ಆ ಥರ 24 ಪಾಯಿಂಟ್ಸನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳ್ಬೋದು. ನೆಕ್ಸ್ಟು ದ ಸಿಚುವೇಶನ್ ವಿಲ್ ಇಂಪ್ರೂವ್ಮೆಂಟ್. ನಾನು ಹೇಳಿದೆ, ಇಲ್ಲಿ ನೀವು ಆಪರ್ಚುನಿಟಿ ಚೂಸ್ ಮಾಡಿಕೊಂಡ್ರೆ ಇಂಪ್ರೂವ್ಮೆಂಟ್ ಬರುತ್ತೆ. ನೀವು ಚೂಸಿಂಗ್ ಮಾಡ್ಕೊಂಡಿಲ್ಲ, ನಾನು ಇದೇ ಥರ ಹೊರೆ ಹೊತ್ತೀನಿ, ಇದೇ ಥರ ಇರ್ತೀನಿ ಅಂತ ಅನ್ನೋಂಗಿದ್ರೆಗನ ಕಷ್ಟ ಆಗುತ್ತೆ. ನೋಡಿ, ಇದನ್ನು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ಇಯರ್ ಫ್ರಮ್ ನೌ ನೀವೇನಾದರೂ ದೊಡ್ಡದಾಗಿ ಬಿಗ್ಗಾಗಿ ಏನಾದರೂ ಆಂಬಿನೇಷನ್ ಇಟ್ಕೊಂಡಿದ್ರೆಗನ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಇಯರ್ ಫ್ರಮ್ ನೌ, ಇಯರ್ ಒಳಗಡೆ ಈ ವೀಕಲ್ಲಿ ಆಗ್ಬೋದು, ಈ ಮಂತಲ್ಲಿ ಆಗ್ಬೋದು, ಈ ಇಯರಲ್ಲಿ ಆಗ್ಬೋದು, ಅದು ಆಗುತ್ತೆ ಅಂತ ಹೇಳ್ತಾಯಿದ್ರೆ ಬಿಗ್ ಹ್ಯಾಪಿ ಚೇಂಜಸ್ ಬರುತ್ತೆ. ನಿಯರ್ ಫ್ಯೂಚರ್, ನೀವು ಫ್ಯೂಚರಲ್ಲೂ ಅಷ್ಟೇ ಹ್ಯಾಪಿ ಚೇಂಜಸ್ ಆದರೆ ಚೇಂಜಸ್ಸಲ್ಲಿ ಬಿಗ್ ಹ್ಯಾಪಿ ಚೇಂಜಸ್, ಏನೋ ಒಂದು ನಿರ್ಧಾರ ಅನ್ನೋದು ತಗೊಳ್ಳೋಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಹೇಳ್ಬೋದು. ನೆಕ್ಸ್ಟ್ ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ನಾನು ಹೇಳಿದೆ, ಒಂದು ವಾರ ಆಗ್ಬೋದು, ಒಂದು ತಿಂಗಳು ಆಗ್ಬೋದು, ನೆಕ್ಸ್ಟ್ ವಾರ ಅಂತ ನಿಯರ್ ಅಂತ ಹೇಳ್ಬೋದು. ನೋಡಿ, ಬಂದಿದೆ ಅಲ್ಲಿ. ನೆಕ್ಸ್ಟ್ ಸಾಯಿಬಾಬಾ ಕಾರ್ಡ್ಸಲ್ಲಿ ಏನು ಬಂದಿದೆ, ಬಡವರಿಗೆ ಸೇವೆ ದಾನ ಆತ್ಮ ಬೆಳವಣಿಗೆಗೆ ಖಚಿತವಾದ ಮಾರ್ಗದರ್ಶನ. ನೀವೆಷ್ಟು ಬಡವರಿಗೆ ಸೇವೆ ಮಾಡೋದನ್ನು ರೂಢಿಸಿಕೊಳ್ತೀರೋ, ಅದು ಯಾರಿಗೆ ಅನಿವಾರ್ಯ ಇದೆಯೋ ಅವ್ರಿಗೆ ಪ್ಲೀಸ್ ಸೇವೆ ಮಾಡಿ. ಯಾಕಂದರೆ ಯಾರೋ ದಾರಿಯಲ್ಲಿ ಹೋಗ್ತಾ ಇರ್ತಾರೆ, ಅವ್ರಿಗೆ ಕಾಲು ಕೈ ಎಲ್ಲ ಚೆನ್ನಾಗಿರುತ್ತೆ, ಅವರು ಭಿಕ್ಷೆ ಬೇಡಕ್ಕೆ ಬಂದರೆ ಅವ್ರಿಗೂ ಕೊಡೋದು, ಅವ್ರನ್ನ ಅಷ್ಟು ಈಸಿ ವೇಯಲ್ಲಿ ಬಿಟ್ಟಿರೋದು. ಇದು ಯಾರಿಗೆ ಬೇಕಾಗಿದೆ ಆ ಟೈಮ್ಗೆ ಅವ್ರಿಗೆ ಕೊಡಿ. ಇಲ್ಲ ನಿಮ್ಮ ಕೆಲಸ ನೆಕ್ಸ್ಟ್ ಮತ್ತು ಇದರಲ್ಲೊಂದು ಟಿಪ್ಸ್ ಹೇಳ್ತೀನಿ ನೋಡಿ. ನಿಮ್ಗೆ ಏನಾದರೂ ಒಂದು ದುಡ್ಡು ಎಲ್ಲಾದರೂ ಸ್ಟಕ್ ಆಗಿದೆ, ಅದು ನನಗೆ ಬರೋದಕ್ಕೆ ಚಾನ್ಸಸ್ ಸಿಗ್ತಾ ಇಲ್ಲ, ಯಾವ ದಾರಿನೂ ಕಾಣಿಸ್ತಾ ಇಲ್ಲ ಅಂತ ಅನ್ನೋರಿಗೆ ಒಂದು 100 rupees ತಗೊಳ್ಳಿ. 100 rupees 10 rupees ತಗೊಳ್ಳಿ. ಮೇನು 10 rupees 100 rupees ಕೈಯಲ್ಲಿ ಕೈಗೆ ತಗೊಂಡು 10 rupees ಅದನ್ನು ಚಿಲ್ಲರೆ ಮಾಡಿ, ಆ 10 rupees ಮೇಲೆ ನೋಟೇ ಇರಬೇಕು, ಚಿಲ್ಲರೆ ಕಾಸಲ್ಲ, ನೋಟ್ ಇರಬೇಕು. ಅದ್ರ ಮೇಲೆ ಯೂನಿವರ್ಸಲ್ ಬ್ಲೆಸ್ಸಿಂಗ್ ಅಂತ ಬರೀರಿ. ಯೂನಿವರ್ಸಲ್ ಬ್ಲೆಸ್ಸಿಂಗ್ ಅಂತ ಬರೆದ್ಬಿಟ್ಟು, ಅದು ಯೂನಿವರ್ಸಲ್ ಅವ್ರಿಗೆ ಕೊಡ್ತಾ ಇದೆ ಅನ್ನೋ ಥರ. ಈ ದೇವಸ್ಥಾನಕ್ಕೆ ಹೋಗ್ತೀರಾ, ಆದರೆ ದೇವಸ್ಥಾನದಲ್ಲಾಗಲಿ, ಇಲ್ಲ ಮಾಲಲ್ಲಾಗಲಿ, ಇಲ್ಲ ಯಾವುದಾದ್ರೂ ಅಂಗಡಿಯಲ್ಲಿ, ಇಲ್ಲ ನಿಮ್ಗೆ ಗೊತ್ತಿರೋರ ಹತ್ರ, ಎಲ್ಲಾದರೂ ಒಂದು ಹತ್ರ ದಾರಿಯಲ್ಲಿ ಯಾರಿಗೆ ಸಿಗಬೇಕು ಅಂತ ಇರುತ್ತೋ ಅವ್ರಿಗೆ ಸಿಗುತ್ತೆ. ಯೂನಿವರ್ಸಲ್ ಬ್ಲೆಸ್ಸಿಂಗ್ ಅಂತ ಅದ್ರ ಮೇಲೆ ಬರ್ತಿರ್ತೀರ. ಈ ನೋಟ್ ಸಿಕ್ಕಿದೆ, ನನಗೆ ಏನೋ ಒಂದು ಲೈಫಲ್ಲಿ ನಂಗೆ ಸಕ್ಸಸ್ ಆಗುತ್ತೆ ಅಂತ ಅವ್ರು ತಗೊಂಡು ಅವ್ರು ಯೂಸ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ಸ್ನ ಕ್ಲಿಯರ್ ಆಗುತ್ತೆ. ಇದೊಂದು
ಮನಿ ಬ್ಲಾಕೇಜಲ್ಲಿ ಇದೊಂದು ಟೆಕ್ನಿಕ್, ಬ್ಲಾಕೇಜ್ ಕ್ಲಿಯರ್ ಮಾಡೋದ್ರಲ್ಲಿ ಇದೊಂದು ಟೆಕ್ನಿಕ್. ಈ ಥರ ಮಾಡ್ತಾ ಬನ್ನಿ. ಅಂದರೆ ನಾವು ಏನು ಡೈಲಿ ಮಾಡಬೇಕಾ ಇದನ್ನು? ಬೇಡ. ಒಂದು ಸತಿ ಮಾಡಿದ್ದೀರಾ, ನಿಮಗೇನೋ ಒಂದು ಪ್ರಾಬ್ಲಮ್ ಇದೆ, ಅದನ್ನು ತಿಳ್ಕೊಂಡು ಇದನ್ನು ನಾನು ಮಾಡಿದ್ದೀನಿ ಅಂತ ಮಾಡಿದ್ದೀರಾ, ಒಂದಷ್ಟು ದಿನ ವೆಯ್ಟ್ ಮಾಡಿ ಸಾಕು. ಒಂದೇ ಸತಿನೇ ಮಾಡೋದು, ಅದನ್ನು ಪದೇ ಪದೇನೂ ಮಾಡೋದು ಬೇಡ. ಒಂದೇ ಸತಿನೇ ನಿಮಗೆ ಚೇಂಜಸ್ ಅನ್ನೋದು ಯಾವ ಥರ ಕಾಣಿಸುತ್ತೆ ಅನ್ನೋದು ನೋಡಿ. ಓಕೆ, ಫಸ್ಟ್ ಕಾರ್ಡ್ ರೀಡಿಂಗ್ ನಿಮಗೇನಾದರೂ ಇಷ್ಟ ಆದ್ರೆಗನ, ರೆಸನೇಟ್ ಆದ್ರೆಗನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಇನ್ನೂ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎರಡನೇ ಕಾರ್ಡ್ ವಿಡಿಯೋ ನೋಡೋಣ. ಇದು ಬ್ಲ್ಯಾಕ್ ಟರ್ಮಲಿನ್ ಎರಡನೇ ಕಾರ್ಡು. ಇದಂತೂ ನೋಡೋಣ ಯಾವ ಥರ ವೀಕ್ಲಿ ರೀಡಿಂಗ್. ಎರಡನೇ ಫೈಲು ನೋಡೋಣ ಯಾವ್ದು ಬಂದಿದೆ ಅಂತ ನೋಡೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಯೂನಿವರ್ಸಲ್ ಗೈಡೆನ್ಸ್ ಏನಿದೆ? Bottom the deck, strength card, angels cards, angels please blessing, please answer ಕೊಡಿ. Answer please. ಕಮ್ಯುನಿಕೇಷನ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ. ಕಾರ್ಡ್ಸ್ ಬರ್ತಾ ಇದೆ. ಸೆಕೆಂಡ್ ಫೈಲ್. ಭಯಕ್ಕಿಂತ ಮಿಗಿಲಾಗಿ ನಂಬಿಕೆಯನ್ನು ಆರಿಸಿಕೊಳ್ಳಿ. ನಿಮ್ಮ ಭಯವನ್ನು ಬಿಟ್ಟು ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ನಂಬಿಕೆ ಅನ್ನೋದು ದೊಡ್ಡದು. ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. Three of Swords, Queen of Cups, Six of Wands, the Tower card, Page of Pentacles, Two of Wands, Angels cards. You are ready. No need to worry. Meditation, bringing answer. Situation improvement. Three of Swords ಬಂದಿದೆ. ನಿಮಗೆ ಈ ವೀಕಲ್ಲಿ ಯಾವ ರೀತಿ ಅಂದರೆ ನೀವು ಲವರ್ಸ್ ಆಗಿದ್ರೂ ಎಲ್ಲ ಫ್ಯಾಮ್ಲಿಯಲ್ಲಾಗಿದ್ರೂ ಸ್ವಲ್ಪ ಹುಷಾರಾಗಿ ಮಾತಾಡಿ ಅಂತ ಹೇಳ್ತೀನಿ. ನಿಮ್ಮ ಮಾತಿನ ಮೇಲೇ ನಿಮ್ಮ ರಿಲೇಷನ್ಶಿಪ್ ಇರೋದು. ನಿಮ್ಮ ಮಾತು ಅನ್ನೋದು ಅಷ್ಟು ಕಂಟ್ರೋಲ್ ಮಾಡಿಕೊಂಡ್ರೆ ನಿಮ್ಗೆ ರಿಲೇಷನ್ಶಿಪ್ ಅನ್ನೋದು ಮಾತಲ್ಲಿ ಸ್ವಲ್ಪ ಕಂಟ್ರೋಲ್ ಇರಲಿ. ಬ್ರೇಕಪ್ ಆಗೋ ಸಾಧ್ಯತೆ ಇದೆ. ಆದಷ್ಟು ಈ ವೀಕ್ ಸ್ವಲ್ಪ ಸಮಾಧಾನದಿಂದ ಹೇಳಿ. ನಾನು ಅಷ್ಟು ಮಾಡಿದೆ, ಇಷ್ಟು ಮಾಡಿದೆ, ನನ್ನನ್ನು ನೋಡ್ತಾ ಇಲ್ಲ ಅನ್ನೋದು ಬೇಡ. ಲಾಸ್ಟ್ ಇನ್ನೇನು ಆಗ್ತಾ ಬಂದಿದೆ ಕೆಲಸ ಅಂದಾಗ ಕೆಡಿಸ್ಕೋಬೇಡಿ ಮಾತಲ್ಲಿ ಅಂತ ಹೇಳ್ಬೋದು. ಅಂದರೆ ನಿಮಗೆ ಒಂದು ಚಾಪ್ಟರ್ ಕ್ಲೋಸ್ ಆಗುತ್ತೆ. ಚಾಪ್ಟರ್ ಕ್ಲೋಸ್ ಆಗಿ ಹೊಸ ಚಾಪ್ಟರ್ ಶುರುವಾಗೋ ಟೈಮ್ ಬಂದಿದೆ. ಅದಕ್ಕೆ ಸ್ವಲ್ಪ ಮಾತಲ್ಲಿ ಹುಷಾರಾಗಿರಿ ಅಂತ ಹೇಳ್ಬೋದು ಬೇರೆಯವ್ರ ಜೊತೆ ಮಾತಾಡುವಾಗ. ನೋಡಿ, ಲಾಸ್ಟ್ ಇನ್ನೇನು ಮೂಮೆಂಟಲ್ಲಿ ಎಲ್ಲ ಗೆದ್ದು ಬಂದಿರೋ ಟೈಮ್ ಸರಿಯಾಗಿ ನೀವು ನಿಮ್ಮ ಮಾತಿಂದ ಕೆಡಿಸ್ಕೊಳ್ಳೋದು ಅನ್ನೋದು ಇಲ್ಲಿ ನೀವು ಚೇಂಜ್ ಮಾಡ್ಕೊಳ್ಳೋ ರೀತಿಯಲ್ಲಿ ಇದೆ. ಸ್ವಲ್ಪ ಹುಷಾರಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳನ್ನ ನಿಮಗೆ ಸ್ಟ್ರೆಂತ್ ಅನ್ನೋದು ಇಂಪಾರ್ಟೆಂಟ್. ಸ್ಟ್ರೆಂತ್ ಬೇಕೇ ಬೇಕು. ಸ್ಟ್ರೆಂತ್ ಅನ್ನೋದು ಇರಬೇಕು. ಇದು ಒಂದಷ್ಟು ಜನಕ್ಕೆ ರಿಸನೇಟ್ ಆಗುತ್ತೆ, ಇನ್ನೊಂದಷ್ಟು ಜನಕ್ಕೆ ಇರ್ಬೋದು. ಇನ್ನೊಂದಷ್ಟು ಜನಕ್ಕೆ ಮನಿ ಅನ್ನೋದರಲ್ಲಿ ಸಮೃದ್ಧಿ ಚಾನ್ಸಸ್ ಯೂನಿವರ್ಸಲ್ ಕೊಡ್ತಾ ಇದೆ. ತುಂಬ
ಅಚ್ಚುಕಟ್ಟದಿಂದ ನೀವು ಮನಿನ ಮ್ಯಾನೇಜ್ ಮಾಡ್ತೀರಾ. ನಿಮಗೆ ದೂರದ ಪ್ರಯಾಣ ಇದೆ, ಎಲ್ಲಾದರೂ ಟ್ರಾವೆಲ್ ಹೋಗ್ಬೋದು, ಇಲ್ಲ ಬೇರೆ ದೇಶ ಇರ್ಬೋದು, ಪ್ರಯಾಣ ಇದೆ. ತುಂಬ ಆಲೋಚನೆ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಬಂದಿರೋ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ತುಂಬ ಯೋಚನೆ ಮಾಡ್ತಾಯಿದ್ರೆ ಇದು ಅದು ಅನ್ನೋ ಯೋಚನೆಯಿಂದ ನಿಮ್ಮನ್ನೇ ಬ್ಯಾಲೆನ್ಸಿಂಗ್ ಚೇಂಜ್ ಆಗುತ್ತೆ. ಅದಕ್ಕೆ ನಿಮಗೆ ಸಿಕ್ಕಿರೋ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ, ಈ ವೀಕಲ್ಲಿ ಯೂಸ್ ಮಾಡ್ಕೊಳ್ಳಿ. ಅದು ಚಿಕ್ಕ ಮತ್ತು ಒಬ್ಬೊಬ್ಬರಿಗೆ ದೊಡ್ಡದು ಇಲ್ಲಾಂದರೆ ಸ್ವಲ್ಪ ಚಿಕ್ಕದು ಔಟಿಂಗ್ ಹೋಗ್ಬೋದು, ಎಲ್ಲ ಫ್ರೆಂಡ್ಸ್ ಜೊತೆ ಫ್ಯಾಮ್ಲಿ ಜೊತೆ ಹೋಗ್ಬೋದು. ಅವಾಗ ಒಂದು ಸತಿ ರಿಲ್ಯಾಕ್ಸ್ ಆಗುತ್ತೆ, ಮನಸ್ಸಿಗೆ ಒಂದು ಸತಿ ರಿಲ್ಯಾಕ್ಸ್ ಆಗುತ್ತೆ. ಹೋಗ್ಬಿಟ್ಟು ಬಂದರೆ ಅವ್ರ ಜೊತೆ ಹೋಗ್ಬೇಕಾ ಇವ್ರ ಜೊತೆ ಹೋಗ್ಬೇಕಾ ಅನ್ನೋದನ್ನು ಬಿಟ್ಟು ಪ್ರಕೃತಿ ಜೊತೆ ಇದ್ರೆಗನ ನಿಮಗೆ ಖುಷಿಯಿಂದ ಇರ್ತೀರಾ ಅಂತ ಹೇಳ್ಬೋದು. ಹೀಲಿಂಗ್, ಪ್ರಕೃತಿಯಿಂದನೂ ಹೀಲಿಂಗ್ ಆಗುತ್ತೆ. ಮತ್ತು ಕ್ವೀನ್ ಆಫ್ ಕಪ್ಸ್ ಬರ್ತಾಯಿದೆ. ಎಮೋಷ್ನಲಿ ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಎಮೋಷ್ನಲಿ ನಿಮ್ಮನ್ನು ಇಂಬ್ಯಾಲೆನ್ಸ್ ಆಗ್ದಿರ ಇದ್ದರೆ ಕಪ್ಸ್ ಒಂದು ಜಯ ಅಂತ ಹೇಳ್ಬೋದು. ಆದರೆ ಫಸ್ಟೊಂದು 3 ಡೇಸ್ ನಿಮ್ಮ ಮಾತಿನ ಮೇಲೆ ಗಮನ ಇರಲಿ. ನಿಮ್ಮ ಮಾತು ಆದಷ್ಟು ಮೌನದಿಂದ ಇದ್ದುಬಿಡಿ. ಆದಷ್ಟು ಮೌನ ಅನ್ನೋದು ನಿಮಗೆ ಜಾಸ್ತಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೋ ನೀಡ್ ಟು ವರಿ, ಇವರ್ ರೆಡಿ ಇದ್ದೀರಾ. ನಾನು ಹೇಳಿದೆ ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಇದ್ದೀರಾ ಆ ಟೈಮಲ್ಲಿ ಇದು ಮಾಡ್ಕೋಬೇಡಿ, ಇವರ್ ರೆಡಿ ಇದ್ದೀರಾ. ಮೆಡಿಟೇಷನ್ ಬ್ರಿಂಗಿಂಗ್ ಆನ್ಸರ್. ನಿಮ್ಮ ಮೆಡಿಟೇಷನಲ್ಲೂ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿರೋ ಕರೆಕ್ಟೋ ಇಲ್ಲೋ ಅಂತ. ಮತ್ತು ಏಂಜಲ್ಸ್ ಅಂಡಲ್ ಇದರಲ್ಲೂ ಬಂದಿದೆ ಕಮ್ಯುನಿಕೇಷನ್ ಕ್ಲಿಯರ್ಲಿ. ಕಮ್ಯುನಿಕೇಷನ್ ಅನ್ನೋದನ್ನು ಸ್ವಲ್ಪ ಇದು ಮಾಡ್ಕೊಳ್ಳಿ, ಮಾತಲ್ಲಿ ಸ್ವಲ್ಪ ಬ್ಯಾಲೆನ್ಸಿಂಗ್ ಇರಲಿ ಅಂತ ಹೇಳಿದ್ದು. ಸಿಚುವೇಶನ್ ವಿಲ್ ಇಂಪ್ರೂವ್ಮೆಂಟ್ ಬರ್ತಿದೆ, ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ನಿಮಗೆ ಮನಿ ಏನು ಅಷ್ಟು ತೊಂದರೆ ಇಲ್ಲ, ಆದರೆ ಒಂದಷ್ಟು ಜನಕ್ಕೆ ಮಾತ್ರನೇ ನಾನು ಹೇಳಿದ್ದು. ಇನ್ನಷ್ಟು ಜನಕ್ಕೆ ತುಂಬ ಚೆನ್ನಾಗಿದೆ. ಕ್ವೀನ್ ಆಫ್ ಕಪ್ಸ್ ಬಂದಿದೆ, ಅಷ್ಟೇ ಖುಷಿಯಿಂದ ಇದ್ದಾರೆ. ಮತ್ತು ಒಂದು ಯಾರಿಗಾದರೂ ಒಂದು ಹುಡುಗಿ ಸೆಟ್ ಆಗ್ತಾಯಿಲ್ಲ ಅಂದರೆ ಸೆಟ್ ಆಗ್ತಾರೆ ಅಂತಲೂ ಹೇಳ್ಬೋದು. ಹುಡುಗಿ ಸೆಟ್ ಆಗೋ ಅಂತ ಕ್ವೀನ್ ಆಫ್ ಕಪ್ಸ್ ಆಗ್ತದೆ. ಅಷ್ಟು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಹುಡುಗಿ ಸಿಗ್ತಾರೆ. ಮತ್ತು ದೂರದ ಪ್ರಯಾಣ ಅಂತ ಹೇಳಿದೆ, ನೀವು ಎಲ್ಲಾದರೂ ಅಬ್ರಾಡ್ಗೆ ಹೋಗ್ಬೋದು, ಎಲ್ಲಾದರೂ ಇಲ್ಲೇ ಸಿಂಪಲಾಗಿ ಹೋಗಬಹುದು. ಯಾರ್ಯಾರಿಗೆ ಯಾವ್ಯಾವ ಚಾನ್ಸ್ ಇದೆಯೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ಮನಿ ಇದರಲ್ಲಿ ಮ್ಯಾನೇಜಬಲ್ ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಹೊರಗೆ ಇಲ್ಲ, ಮ್ಯಾನೇಜಬಲ್ ಮಾಡ್ತೀರಾ. ಎಷ್ಟು ಇಲ್ಲ ಅಂತ ಹೇಳಿದ್ರು ಓಕೆ ಥರ ಇರುತ್ತೆ. ನೆಕ್ಸ್ಟು ಎಲ್ಲವೂ ನಮ್ಮ ಒಳ್ಳೆಯದಕ್ಕೆ. ಒಬ್ಬ ಶ್ರೇಷ್ಠ ಗುರುಗಳು ಆಧ್ಯಾತ್ಮಿಕ ಮಾರ್ಗದರ್ಶನ ಸೂಚಿಸುತ್ತಾರೆ. ಆಧ್ಯಾತ್ಮಿಕ ಕಡೆ ಬನ್ನಿ ಅನ್ನೋದು ಇದಕ್ಕೋಸ್ಕರನೇ. ಒಂದು ಒಳ್ಳೆಯ ಗುರುಗಳು, ಇದು ಎಲ್ಲ ಆಗೋದೆಲ್ಲ ನಮ್ಮ ಒಳ್ಳೆಯದಕ್ಕೆ, ನಮ್ಮ ಕೆಟ್ಟಕ್ಕಂತೂ ಅಲ್ಲ. ನಮ್ಮ ಕರ್ಮ ಕ್ಲಿಯರ್ ಮಾಡೋದಕ್ಕೆ ಆಗೋದೆಲ್ಲ ಒಳ್ಳೆಯದಕ್ಕೆ. ಮಾಸ್ಟರ್ಸ್ ಬರೋದು ನಮ್ಮ ಒಳ್ಳೆಯದಕ್ಕೆ, ಒಂದು ಕರ್ಮ ಅನ್ನೋದು ಕ್ಲಿಯರ್ ಆಗೋದು ನಮ್ಮ ಒಳ್ಳೆಯದಕ್ಕೆ. ಒಂದು ಕೆಟ್ಟದ್ದು ಬಂದ್ರೇ ಅಲ್ವಾ ಅಲ್ಲಿ ಒಳ್ಳೆಯದಕ್ಕೆ ಸ್ಥಾನ ಸಿಗೋದು, ಅದು ಹೋದ್ರೇ ಒಳ್ಳೆಯದಕ್ಕೆ ಸ್ಥಾನ ಸಿಗೋದು. ಅದು ಕೆಟ್ಟದು ಅನ್ನೋದು ಬಂದಿಲ್ಲ ಅಂದರೆ ಒಳ್ಳೆಯದೇ ಎಷ್ಟಕ್ಕೂ. ನಾವು ಜಯ ಅಪಜಯ ಅಂತೀವಿ. ಅಪಜಯ ಜಾಸ್ತಿ ದಿನ ಇರುತ್ತೆ, ಜಯ ಜಾಸ್ತಿ ದಿನ ಇರುತ್ತೆ. ಜಯನೇ ಇಂಪಾರ್ಟೆಂಟ್ ಆಗಿರೋದು. ನಿಮಗೆ ಇದರಲ್ಲಿ ಟಿಪ್ಸ್ ಕೊಡ್ಬೋದು. ನಿಮಗೆ ಒಂದು ಟಿಪ್ಸ್ ಅಂದರೆ ನಿಮಗೆ ಟಿಪ್ಸ್ ಅಂದರೆ ನಿಮಗೆ ಬೇಡ, ನನಗೆ ಇದೆಲ್ಲ ಬೇಡ, ನನಗೆ ಈ ಥರ ಎಲ್ಲ ನನಗೆ ಕಷ್ಟ ಆಗ್ತಾಯಿದೆ, ಅವ್ರ ಜೊತೆ ಮಾತಾಡಬೇಕು, ಈ ಥರ ಮಾತಾಡಬೇಕಾಗಿತ್ತು ಅಂತ ಅನಿಸಿರೋದನ್ನೆಲ್ಲ ಒಂದು ಪೇಪರ್ ಮೇಲೆ ಬರೆದ್ಬಿಟ್ಟು ಸುಟ್ಬಿಡಿ. ಆಮೇಲೆ ನೆಕ್ಸ್ಟ್ ಇನ್ನೂ ಒಂದು ಅದು ಬ್ಲ್ಯಾಕ್ ಪೇಪರ್ ತೊಗೊಂಡು ಬರೆದುಬಿಟ್ಟು ಬರ್ನ್ ಮಾಡಿ. ಇನ್ನೂ ಒಂದು ಪೇಪರು ಬ್ಲೂ ಕಲರು, ಯಾವ ಕಲರ್ ಆದರೂ ತೊಗೊಳ್ಳಿ, ಬ್ಲ್ಯಾಕ್ ಬೇಡ. ತೊಗೊಂಡು ಇಮ್ಯುನಿಟಿ ಸಿಂಬಲ್, ಈ ಸಿಂಬಲ್ ಇದೆ ನೋಡಿ, ಇಲ್ಲಿ ಒಂದು ಸಿಂಬಲ್ ಇದೆ, ಆ ಸಿಂಬಲ್ ಮೇಲೆ ಬರೆದುಬಿಟ್ಟು ಒಂದು 2-3 ಸತಿ ಈ ಸಿಂಬಲ್ ಮೇಲೇ ಡ್ರಾ ಮಾಡೋ ಥರ ಅಲ್ಲಿ ಮಾಡಿಬಿಟ್ಟು ನಿಮಗೆ ಬೇಕಾಗಿರೋದನ್ನು, ನನಗೆ ಈ ಥರ ಇರಬೇಕು, ಏನೇನು ಬೇಕಾಗಿರೋದು, ನಿಮ್ಮ ಸ್ಟ್ರೆಂತ್, ನಿಮ್ಮ ಖುಷಿ, ನಿಮ್ಮ ಆನಂದ, ಅದನ್ನೆಲ್ಲ ಬರೆದುಬಿಟ್ಟು ಅದನ್ನು ಸುಟ್ಟುಬಿಟ್ಟು ಯೂನಿವರ್ಸಲ್ಗೆ ಗ್ಲೋ ಮಾಡಿ. ಫಸ್ಟು ಸುಟ್ಟಿರೋದನ್ನು ನೀವು ವಾಷಬಲ್ ಇದರಲ್ಲಿ ನೀರಲ್ಲಿ ಹಾಕ್ಬಿಡಿ, ಇಲ್ಲ ಮಣ್ಣಲ್ಲಿ ಹಾಕ್ಬಿಡಿ. ಓಕೆ, ಇದನ್ನು ಯೂನಿವರ್ಸಲ್ ಗ್ಲೋ ಮಾಡಿ. ಆಲ್ಮೋಸ್ಟ್ ಆ ಥರ ಮಾಡ್ತಾ ಬಂದ್ರೆ ಮತ್ತು ಒಂದು ಕ್ಯಾಂಡಲ್ಲು ಇಲ್ಲ ದೀಪನ ಇಟ್ಕೊಂಡು ಸ್ವಲ್ಪ ಮೆಡಿಟೇಷನ್ ಮಾಡಿ, ನಿಮಗೆ ಹೀಲ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಈ ವೀಕಲ್ಲಿ ಈ ಥರ ಬರ್ತಾಯಿದೆ ನಿಮ್ಮದು ರೀಡಿಂಗು. ಈ ರೀಡಿಂಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯ
ಏನಿದ್ರು ಕಮೆಂಟ್ ಮಾಡಿ, ನಿಮ್ಗೆ ಯಾವ ಥರ ಅನಿಸ್ತು, ಯಾವ ಫೈಲ್ ಚೂಸ್ ಮಾಡಿದ್ರಿ ಕಮೆಂಟ್ ಮಾಡಿ. ನಮಗೂ ನೋಡಿ ಇನ್ನೂ ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ ಯು.